ओम शांति। मुरली में दी गई डायरेक्शन से ही सर्व कमियों से छुटकारा। ಮುರಳಿಯಲ್ಲಿ ನಮಗೇನು ಡೈರೆಕ್ಷನ್ ಸಿಗುತ್ತೋ ಅದರಿಂದಲೇ ನಾವು ನಮ್ಮಲ್ಲಿರುವಂಥ ಕೊರತೆಗಳಿಂದ ಮುಕ್ತ ಆಗ್ಬೋದು। अपने को महादानी सर्वशक्तियों के अधिकारी त्रिमूर्ति बाप द्वारा प्राप्त हुए तीनों तख्त नशीन समझते हो। ಸ್ವಯಂನ ಮಹಾದಾನಿ ಸರ್ವಶಕ್ತಿಗಳಿಗೆ ಅಧಿಕಾರಿ ತ್ರಿಮೂರ್ತಿ ತಂದೆಯಿಂದ ಪ್ರಾಪ್ತಿಯಾಗಿರುವಂಥ ಮೂರು ತಖ್ತಗಳ ನಕ್ಷಿ ಅಂತ ಅಂದ್ಕೊಳ್ತೀರಾ? ತೀನ್ ತಖ್ತ್ ಕೌನ್ಸೆ ಹೈ? ಆ ಮೂರು ತಖ್ತಗಳು ಯಾವುದು? ಸಿಂಹಾಸನಗಳು। एक है बेगमपुर के बादशाह बनने का साक्षी स्थिति में स्थित होने वाला साक्षीपन का तख्त। ಮೊದಲನೇದಾಗಿದೆ ಬೇಗಂಪುರ್ನ ಬಾದಶಾಹ ಆಗುವಂಥ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಸಾಕ್ಷಿತನದ ತಖ್ತ್। ಎರಡನೇದು पावरफुल मास्टर सर्वशक्तिमान बाप समान सबूत बनाने वाले का बाप का दिल रूपी तख्त। ಮತ್ತೊಂದು ಪವರ್ಫುಲ್ ಮಾಸ್ಟರ್ ಸರ್ವಶಕ್ತಿವಾನ್ ತಂದೆಯ ಸಮಾನ ಸಬೂತ್ ಮಾಡುವಂತಹ ತಂದೆಯ ಹೃದಯ ಸಿಂಹಾಸನ। तीसरा है भविष्य विश्व महाराजन तख्त। ಮೂರನೇದು भविष्य विश्व महाराजन मणे। क्या इन तीनों तख्तों के अधिकारी बने हो? ಈ ಮೂರು ತಖ್ತಗಳ ಅಧಿಕಾರಿಗಳು ನೀವಾಗಿದ್ದೀರಾ? तीनों तख्तों के अधिकारी की वर्तमान स्टेज कौन सी है? ಈ ಮೂರು ತಖ್ತಗಳ ಅಧಿಕಾರಿಯ ವರ್ತಮಾನ ಸ್ಟೇಜ್ ಏನಾಗಿದೆ? तीनों तख्तों की तीन विशेषताएं सुनाओ। ಮೂರು ತಖ್ತಿನ ಮೂರು ವಿಶೇಷತೆಗಳನ್ನು ಹೇಳಿ। साक्षीपन के तख्त की मुख्य निशानी कौन सी होगी? साक्षीतनದ तख्तिನ ಮುಖ್ಯ ಗುರುತೇನು? वो सदैव हर कदम हर संकल्प में बाप दादा को सदा साथी अनुभव करेंगे। ಅಂಥ ಮಕ್ಕಳು ಪ್ರತಿ ಕ್ಷಣ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಸಂಕಲ್ಪದಲ್ಲೂ ತಂದೆಯನ್ನು ಸಾಥಿಯಾಗಿ ಅನುಭವ ಮಾಡುತ್ತೆ। जितना साथीपन अनुभव होगा उतना ही अचल अडोल और अतीन्द्रिय सुख में रहेगा। ಎಷ್ಟು ಜೊತೆಗಾರನ ಅನುಭವ ಮಾಡುತ್ತೋ ಅಷ್ಟು ಆತ್ಮ ಅಚಲ್ ಅಡೋಲ್ ಮತ್ತು ಅತೀಂದ್ರಿಯ ಸುಖದ ಅನುಭವ ಮಾಡುತ್ತೆ। उनका हर बोल बाप के साथ दिखाई देगा। ಅವರ ಪ್ರತಿಯೊಂದು ಮಾತು ತಂದೆ ಸಮಾನ ಕಾಣಿಸುತ್ತೆ। जैसा बाप दादा प्रैक्टिकल में सदा के साथी ऐसे जिसे आप अलग करना चाहो तो भी नहीं कर सकते। ಹೇಗೆ ಬಾಪ್ ದಾದವರು ನಿರಂತರ ಜೊತೆಯಲ್ಲಿರ್ತಾರೆ, ನಾವು ಪ್ರಯತ್ನ ಪಟ್ಟರು ಅವ್ರು ಬೇರೆ ಆಗೋದಿಲ್ಲ। जिसे दोनों साथियों के साथ कभी कभी ऐसा भी अनुभव करते हो कि दो है व एक है। ಅವರಿಬ್ಬರು ಎಷ್ಟು ಜೊತೆಯಾಗಿರ್ತಾರೆ ಅಂದರೆ ಬಾಪ್ ದಾದಾ ಕೆಲವೊಮ್ಮೆ ನಾವು ಅನುಭವ ಮಾಡ್ತೀವಿ ಅವರಿಬ್ಬರ ಅಥವಾ ಒಬ್ಬರೇನಾ ಅಂಥೇಳಿ। ऐसे ही दो का साथ एक समान हो। ಇದೇ ರೀತಿ ಎರಡರ ಜೊತೆ ಒಂದು ಸಮಾನ ಆಗಿರಲಿ। एक ही नहीं लेकिन एक समान। ಒಂದೇ ಅಲ್ಲ ಆದರೆ ಒಂದೇ ಥರ, ಒಂದೇ ಸಮ। ಸಮಾನ್ ಕೋ ಲೋಗೋ ನೆ ಸಮಾನ ಕಹ ದಿಯಾ ಹೈ। ಈ ರೀತಿ ಒಂದೇ ಸಮಾನ ಇರೋದಕ್ಕೆ ಜಗತ್ತು ಒಬ್ಬರ ಭಗವಂತನಲ್ಲಿ ಸಮಾವೇಶ ಆಗೋದು ಅಂತ ಹೇಳಿಬಿಟ್ಟಿದ್ದಾರೆ। ऐसे अपने को क्या बाप दादा के साथी अनुभव करते हो? ಈ ರೀತಿ ತಮ್ಮನ್ನು ಬಾಪ್ ದಾದಾ ಅವರ ಸಾಥಿ ಅಂತ ಅನುಭವ ಮಾಡ್ತೀರಾ? फॉलो फादर करते हो? फॉलो फादर ಮಾಡ್ತೀರಾ? जब फॉलो फादर है तो साक्षीपन और साथीपन का अनुभव हर सेकंड व हर कदम में होना चाहिए। ಒಂದು ವೇಳೆ ಫಾಲೋ ಫಾದರ್ ಇದಾನಂದರೆ ಸಾಕ್ಷಿ ಜೊತೆತನದ ಅನುಭವ ಪ್ರತಿ ಸೆಕೆಂಡ್ ಪ್ರತಿ ಹೆಜ್ಜೆಯಲ್ಲೂ ಆಗಬೇಕು। ऐसे साक्षीपन के अनुभवी तख्त नशीन होते। ಈ ರೀತಿ ಸಾಕ್ಷಿತನದ ಅನುಭವಗಳೇ ತಖ್ತ ನಶೀನ್ ಆಗಿರ್ತಾರೆ। दूसरा बाप के दिल तख्त नशीन वो होगा जो सपूत होगा। ಮತ್ತೊಂದು ತಂದೆಯ ಹೃದಯದಲ್ಲಿ ಯಾರು ಕೂತ್ಕೊಳ್ತಾರೆ ಅಂದರೆ ಯಾರು ಸಬೂತ್ ಆಗಿರ್ತಾರೆ, ಸಪೂತ್ ಮಕ್ಕಳರಾಗಿರ್ತಾರೆ। बाप दादा को मनसा वाचा कर्म वतन मन धन सब बातों में फॉलो करने का सबूत देगा। ತಂದೆನ ಬಾಪ್ ದಾದಾ ಅವರನ್ನು ಮನಸಾ ವಾಚ ಕರ್ಮಣ ತನು ಮನ ಧನ ಮೂರು ಮಾತಲ್ಲೂ ಫಾಲೋ ಮಾಡೋದಕ್ಕೆ ಧಾರಣೆ ಆಗ್ತಾರೆ। तीसरा है विश्व महाराजन बन विश्व के राज्य के तख्त नशीन बनने का। ಮೂರನೇದು ವಿಶ್ವ ಮಹಾರಾಜನಾಗಿ ವಿಶ್ವದ ರಾಜ್ಯದ ತಖ್ತ ನಶೀನ್ ಆಗೋದು। वो न सिर्फ कर्मेंद्रिय जीत लेकिन वो साथ साथ प्रकृति जीत भी होगा। ಅವರು ಕರ್ಮೇಂದ್ರಿಯ ಜೀತ್ ಅಲ್ಲ ಪ್ರಕೃತಿ ಜೀತ್ ಕೂಡ ಆಗಿರ್ತಾರೆ। ऐसा विकर्म जीत कर्मेंद्रिय जीत
ಈ ರೀತಿ ವಿಕರ್ಮजीत कर्मेंद्रिय जीत ಪ್ರಕೃತಿ जीत ಜಗತ್ जीत बनता है. ಪ್ರಕೃತಿ ಮತ್ತು ಜಗತ್ जीत ಎರಡೂ ಆಗ್ತಾರೆ ಅವರು. क्या ऐसे तीनों तख्त नशीन बने हो? ಈ ರೀತಿ ಮೂರು तख्त नशीन ಆಗಿದ್ದೀರಾ? अगर तीनों तख्त के अधिकारी बन गए तो ऐसे अधिकारी बाप के पास किसी भी प्रकार की क्यों में नहीं होंगे. ಯಾವಾಗ ಆತ್ಮ ಈ ಮೂರು ತಖ್ತ್ ನಶೀನ್ ಆಗ್ಬಿಡ್ತಾರೋ ಅಂಥ ಮಕ್ಕಳು ತಂದೆಯ ಬಳಿ ಯಾವುದೇ ರೀತಿಯಾದ ಕ್ಯೂ ಅಲ್ಲಿ ನಿಲ್ಲುವಂಥ ಅವಶ್ಯಕತೆ ಇರೋದಿಲ್ಲ. जो कोई भी क्यू में है तो उन्हों की किसी भी प्रकार के अधिकार की प्राप्ति नहीं है. ಯಾರು ಕ್ಯೂನಲ್ಲಿ ನಿಂತಿದ್ದಾರೆ ಅವ್ರ ಹತ್ರ ಯಾವುದೇ ರೀತಿಯಾದ ಅಧಿಕಾರ ಇನ್ನೂ ಪ್ರಾಪ್ತಿ ಆಗಿಲ್ಲ ಅಂತಾಯಿತು. आज बाप दादा हर एक क्यू वालों को ರೆಸ್ಪಾನ್ಸ್ दे रहे हैं. ಇವತ್ತು ಬಾಪ್ ದಾದಾ ಅವರು ಯಾರೆಲ್ಲ ಕ್ಯೂನಲ್ಲಿದ್ದಾರೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ. भिन्न भिन्न प्रकार की अर्जी डालते हो कि ये कर दो वो कर दो. ಬೇರೆ ಬೇರೆ ರೀತಿಯಾದ ಅರ್ಜಿ ಹಾಕ್ತೀರಾ, ಇದನ್ನು ಮಾಡಿ ಅದನ್ನು ಮಾಡಿ. ऐसी अर्जी डालते हो तो ये याद नहीं आता कि बाप दादा बच्चों को स्वयं से भी ज़्यादा हर कार्य में आगे रखता है. ಈ ರೀತಿ ನೀವು ಅರ್ಜಿ ಹಾಕುವಾಗ ನಿಮ್ಗೆ ನೆನಪಾಗಲ್ವಾ, ಬಾಪ್ ದಾದಾ ಅವರು ಸ್ವಯಂಕ್ಕಿಂತ ಹೆಚ್ಚು ಮಕ್ಕಳನ್ನು ಪ್ರತಿ ಕಾರ್ಯದಲ್ಲೂ ಮುಂದಿಟ್ಟಿರ್ತಾರೆ. जो भी सर्वशक्तियाँ अर्थात पावर्स बच्चों को दे दी है. ಯಾವಾಗ ಪೂರ್ತಿ ಶಕ್ತಿ ಸಂಪೂರ್ಣ ಶಕ್ತಿ ಮಕ್ಕಳು ಕೊಟ್ಟಾಗಿದೆಯೋ तो ऐसे बालक सो मालिक अर्जी क्यों डालते हो? ಈ ರೀತಿ बालक सो मालिक अर्जी ಏನು ಹಾಕ್ತೀರಾ? जैसे बाप कोई की भी बुद्धि का ताला खोल सकता है वह संस्कार को बदल सकता है. ಹೇಗೆ ತಂದೆ ಯಾವುದೇ ಮಗುವಿನ ಬುದ್ಧಿಯ ಬೀಗವನ್ನು ತೆಗಿಬಹುದು, ಸಂಸ್ಕಾರವನ್ನು ಪರಿವರ್ತನೆ ಮಾಡಬಹುದು. तो क्या आप लोग नहीं कर सकते? ನೀವು ಮಾಡಲಿಕ್ಕಾಗಲ್ವಾ? आप लोगों की बुद्धि का ताला खुला है, ನಿಮ್ಮ ಬುದ್ಧಿಯ ಬೀಗ ಓಪನ್ ಇದೆ ಅಲ್ವಾ. इसमें तो ना नहीं कहेंगे ना, ಈ ವಿಚಾರದಲ್ಲಿ ಯಾರು ಇಲ್ಲ ಅನ್ನಲ್ಲ ತಾನೆ, ಎಲ್ಲರದ್ದು ಬುದ್ಧಿ ಓಪನ್ ಆಗಿದೆ. बाप दादा ने हर एक को बुद्धि का ताला खोलकर अनुभवी बनाया है ना. ತಂದೆ ಪ್ರತಿಯೊಂದು ಮಗುವಿನ ಬೀಗವನ್ನು ತೆರೆದು ಅನುಭವಿ ಮಾಡಿಸಿದಾರಲ್ವಾ. जैसे आप लोगों का नाम बाप ने खोला, अनुभव कराया, तो अनुभव की हुई बात क्या स्वयं नहीं कर सकते? ಹೇಗೆ ನಿಮ್ಮೆಲ್ಲರಿಗೂ ಬಾಬಾ ಅನುಭವ ಮಾಡಿಸಿದ್ದಾರೆ, ಹಾಗೆ ಅನುಭವ ಮಾಡಿರೋದು ಸ್ವಯಂ ಮಾಡಲಿಕ್ಕಾಗಲ್ವಾ. जैसे आप लोगों का खुला वैसे ही दूसरों को खोलो. ನಿಮ್ದು ಹೇಗೆ ಬೀಗ ಓಪನ್ ಆಯಿತು ಆ ರೀತಿ ಬೇರೆಯವ್ರದ್ದು ಬೀಗ ಓಪನ್ ಮಾಡಿ. दूसरों का ताला खोलना मुश्किल है क्या? ಬೇರೆಯವರ ಬೀಗ ತೆಗೆಯೋದು ಕಷ್ಟನಾ? ताले की चाबी कौन सी है? ಆ ಬೀಗದ ಕೀ ಯಾವುದು? वो चाबी बाप ने आपको नहीं दी है. ಆ ಒಂದು ಕೀ ನಿಮ್ಗೆ ಕೊಟ್ಟಿಲ್ವ ತಂದೆ? जब से बाप के बच्चे बने हो तब से बाप का सो आपका नहीं है क्या? ಯಾವತ್ತಿಂದ ನೀವು ಬಾಬನ ಮಗು ಆಗಿದ್ರೆ ಆವತ್ತಿಂದ ಬಾಬಂದೆಲ್ಲ ನಿಮ್ದಲ್ವಾ. चाबी भी आपकी है ना, ಬೀಗದ ಕೀನು ನಿಮ್ಮದೇ ಅಲ್ವಾ. चाबी है फिर भी बाप को कहते हो कि ताला खोलो. ಕೀ ಇದೆ ಆದರೂ ಬಾಬನಿಗೆ ಹೇಳ್ತಾರೆ ಬೀಗ ತೆಗೀರಿ ಅಂಥೇಳಿ. ಈ ಸಮಯ पर चाबी मिलती नहीं, ಅಥವಾ ಸಮಯಕ್ಕೆ ಸರಿಯಾಗಿ ಬೀಗದ ಕೀ ಸಿಗಲ್ವಾ. बाप तो अपने पास सिर्फ दिव्य दृष्टि की चाबी रखते हैं. बाबा तಮ್ಮ ಬಳಿ दिव्य दृष्टि की ಇಡ್ತಾರಷ್ಟೇ, बाकी बुद्धि का ताला खोलने की चाबी अपने पास नहीं रखते. ಬುದ್ಧಿ ದಿವ್ಯ ಬುದ್ಧಿ ಓಪನ್ ಮಾಡೋಂಥ ಕೀ ಅವ್ರು ಬಾಬಾ ತನ್ನ ಬಳಿ ಇಟ್ಕೊಳ್ಳಲ್ಲ. ಬುದ್ಧಿ ಕಾ ತಾಲ ಖೋಲ್ನೆ ಕಿ ಚಾಬಿ ಕೌನ್ ಸಿ ಹೈ? ಈ ಬುದ್ಧಿಯ ಬೀಗ ತೆಗೆಯುವಂಥ ಕೀ ಯಾವುದು? ಸರ್ವಶಕ್ತಿಯ ಯಹಿ ಹೇ ಚಾಬಿ. ಸರ್ವಶಕ್ತಿ ಇದೇ ಆಗಿದೆ ಕೀ. ये तो सबके पास है, ಎಲ್ಲರ ಬಳಿ ಇದೆ. ದಿವ್ಯ ದೃಷ್ಟಿಗೆ ದಾತಾ तो नहीं हो लेकिन मास्टर सर्वशक्तिमान तो हो ना. ದಿವ್ಯ ದೃಷ್ಟಿಯ ದಾತ ಅಲ್ಲ, ಆದರೆ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀರಾ ಅಲ್ವಾ. जब सर्वशक्तियों की चाबी बाप द्वारा प्राप्त हो चुकी है फिर भी अर्जी क्यों डालते हो? ಎಲ್ಲ ಶಕ್ತಿಗಳು ಬಾಬನ ಮುಖಾಂತರ ಸಿಕ್ಕಿದೆ ಅಂದಮೇಲೆ ಅರ್ಜಿ ಯಾಕೆ ಹಾಕ್ತೀರಾ ನೀವು? बाप को सर्वेंट बनाया है इसलिए ऑर्डर देते हो कि ये करो वो करो. ಬಾಬನ್ನ ಸರ್ವೆಂಟ್ ಮಾಡ್ಕೊಂಡಿದ್ರೆ, ಗುಲಾಮನಾಗಿ ಮಾಡ್ಕೊಂಡಿದ್ರೆ, ಹಾಗಾಗಿ ಆರ್ಡರ್ ಮಾಡ್ತೀರಾ ಇದನ್ನು ಮಾಡಿ ಅದನ್ನು ಮಾಡಿ ಅಂಥೇಳಿ. ವಾನಪ್ರಸ್ಥ ತಕ್ ಪਹੁಂಚನೆ ವಾಲೆ भी अभी तक छोटे हैं. ವಾನಪ್ರಸ್ಥವರೆಗೂ ಹೋಗೋರು ಕೂಡ ತಲುಪಬೇಕಾದವರು ಇನ್ನೂ ಚಿಕ್ಕವರಾಗಿದ್ದಾರೆ. अभी तो समय है अपनी रचने का. ಇನ್ನೂ ನಿಮ್ಮ ಬಳಿ ಟೈಮ್ ಇದೆ ನಿಮ್ಮ ರಚನೆ ಮಾಡೋದು. ಪ್ರಜಾ और ಭಕ್ತಮಾಲಾ बनाने का, ಪ್ರಜಾ ಮತ್ತು ಭಕ್ತಮಾಲೆ ಮಾಡ್ಕೊಳ್ಳೋದು. ರಚಯಿತ ಕಹೆ कि मैं छोटा हूँ तो रचना कैसे रचेंगे? ರಚಯಿತಾನೇ ಹೇಳಿದ್ರೆ ನಾನು ಚಿಕ್ಕವನು ಅಂತ ಹೇಳಿ ರಚನೆ ಹೇಗೆ ಮಾಡ್ತೀರಾ?
इसलिए ये ಭಿನ್ನ ಭಿನ್ನ ಪ್ರಕಾರ की ಅರ್ಜಿ ಬಾಪ್ को डालते हो. ಹಾಗಾಗಿ ಈ ರೀತಿ ಬೇರೆ ಬೇರೆ ರೀತಿಯಾದ ಅರ್ಜಿನ ತಂದೆಗೆ ಹಾಕ್ತೀರಾ. पहले ಜಾಬಿ को प्राप्त करो तो ಅರ್ಜಿ ಸ್ವತಃ ಪೂರಿ ಕರೆಂಗೆ. ಮೊದಲು ಕೀ ತೊಗೊಂಡ್ರೆ ಅರ್ಜಿ ತಾನಾಗೆ ಸಮಾಪ್ತಿ ಮಾಡ್ಕೊಳ್ಬಹುದು. दूसरी बात बाप को उल्हाना देते हो. ಇನ್ನೊಂದು ಮಾತು ಬಾಬನ್ಗೆ ಕಂಪ್ಲೇಂಟ್ ಮಾಡ್ತೀವಿ. ಉಲ್ಹಾನಕ್ಕೆ भी ಕ್ಯೂ है ना, ಅದರದ್ದು ಕ್ಯೂ ಇದೆ. ಉಲ್ಹಾನದು ಅಂದರೆ ಕಂಪ್ಲೇಂಟ್ದು ಕ್ಯೂ ಇದೆ. किस प्रकार का उल्हाना कौन देता, ಯಾವ ರೀತಿಯಾದ ಕಂಪ್ಲೇಂಟ್ ಮಾಡ್ತೀವಿ ಬಾಬನ ಹತ್ರ. कोई भी बात का उल्हाना तब दिया जाता है जब नॉलेजफुल नहीं है. ये क्यों हुआ, ऐसे नहीं होना चाहिए था, पीछे क्यों आए, साकार में क्यों नहीं मिले, ये सब उल्हाने है ना. ಯಾವುದೇ ಒಂದು ಮಾತು ಉಲ್ಹಾನ ನಾವು ಯಾವಾಗ ತಂದೆ ಬಳಿ ಹೇಳ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಆವಾಗ ನಾವು ಜ್ಞಾನ ಸ್ವರೂಪರಾಗಲ್ಲ, ನಾಲೆಜ್ಫುಲ್ ಆಗೋದಿಲ್ವೋ. ಈ ರೀತಿ ಯಾಕಾಯಿತು, ಹಾಗಾಯಿತು, ಹಿಂಗಾಗಬಾರ್ದಾಗಿತ್ತು, ಹಿಂದೆ ಯಾಕೆ ಬಂದ್ವಿ, ನಾವು ಬಾಬನ್ಗೆ ಯಾಕೆ ಭೇಟಿ ಆಗಿಲ್ವಾ. अगर ಮಾಸ್ಟರ್ ನಾಲೆಜ್ಫುಲ್ ಕಿ ಸ್ಟೇಜ್ ಪರ್ ಸ್ಥಿತ್ ಹೋ ಜಾವ, ಒಂದು ವೇಳೆ ಮಾಸ್ಟರ್ ನಾಲೆಜ್ಫುಲ್ ಸ್ಟೇಜಲ್ಲಿ ನೀವು ಇದ್ದರೆ ತ್ರಿಕಾಲದರ್ಶಿ ಕಿ ಸ್ಥಿತಿ ಮೇ ಸ್ಥಿತ್ ಹೋ ಜಾವ್, ತ್ರಿಕಾಲದರ್ಶದ ಸ್ಥಿತಿಯಲ್ಲಿ ನೀವು ಸ್ಥಿತರಾಗ್ಬಿಟ್ರೆ तो कोई उल्हाना देंगे, यारे कंप्लेंट ಮಾಡಲಿಕ್ಕಾಗತ್ತಾ. क्या उल्हानों से साकार तन के मिलने की प्राप्ति हो सकेगी. ಈ ಒಂದು ಕಂಪ್ಲೇಂಟ್ಸು ಬಾಬನ ಜೊತೆ ಶಿಕಾಯತೆಲ್ಲ ನಾವು ಮಾಡ್ತೀವಿ, ಅದರಿಂದ ನಾವು ಸಾಕಾರ ತಂದೆನ ಭೇಟಿ ಆಗ್ಲಿಕ್ಕೆ ಸಾಧ್ಯ. ಜब बीत चुका हुआ पार्ट फिर से रिपीट होगा क्या, ಮುಗ್ದೋಗಿರೋ ಪಾತ್ರ ಮತ್ತೆ ಆಗುತ್ತಾ ರಿಪೀಟು. ಒತ್ತು 5000 ವರ್ಷ ಬಾದ್ ಹಿ ರಿಪೀಟ್ ಹೋಗ, ಅದು 5000 ವರ್ಷದ ನಂತರನೇ ಇನ್ನು ರಿಪೀಟ್ ಆಗೋದು. तो नॉलेजफुल की स्टेज पर स्थित होने वाला कभी भी किसी प्रकार का उल्हाना नहीं देगा. ಹಾಗಾಗಿ ನಾಲೆಜ್ಫುಲ್ ಸೀಟಲ್ಲಿ ಯಾರು ಕೂರ್ತಾರೋ ಅವ್ರು ಯಾವತ್ತೂ ಯಾವುದೇ ಕಂಪ್ಲೇಂಟ್ ಮಾಡೋದಿಲ್ಲ. ಉಲ್ಹಾನ ಅರ್ಥಾತ್ ನಾಲೆಜ್ ಕಿ ಕಮಿ और ಲೈಟ್ ಮೈಟ್ ಕಿ ಕಮಿ. ಉಲ್ಹಾನ ಅಂತ ಹೇಳಿದ್ರೆ ನಾಲೆಜಿನ ಕಮ್ಮಿ, ಲೈಟ್ ಮೈಟಿನ ಕಡಿಮೆ ಆಗಿರುತ್ತೆ. तीसरी बात ಕಂಪ್ಲೇಂಟ್ಸ್ करते हो वो भी लंबी क्यू है ना. ಮೂರನೇ ಮಾತು ಏನು ಕಂಪ್ಲೇಂಟ್ ಮಾಡ್ತೀವೋ ಅದು ಕೂಡ ಉದ್ದಕ್ಕಿರುತ್ತೆ ಕ್ಯೂ. भिन्न भिन्न प्रकार की कंप्लेंट करते रहते हो. योग नहीं लगता, व्यर्थ संकल्प बहुत आते हैं, ये फलानी शक्ति धारण नहीं कर सकते. ಕಂಪ್ಲೇಂಟ್ ಏನಂದರೆ ಯೋಗ ಆಗಲ್ಲ, ವ್ಯರ್ಥ ಸಂಕಲ್ಪ ಹೆಚ್ಚು ಬರುತ್ತೆ, ಶಕ್ತಿ ಧಾರಣೆ ಆಗ್ತಾ ಇಲ್ಲ. ಇನ್ ಕಂಪ್ಲೇಂಟ್ಸ್ का कारण क्या है, व्यर्थ संकल्प. ಈ ಕಂಪ್ಲೇಂಟ್ನ ಕಾರಣವೂ ವ್ಯರ್ಥ ಸಂಕಲ್ಪನೇ. मुख्य कंप्लेंट मेजॉरिटी की है, दिखाई देती है. दूसरी मुख्य कंप्लेंट है वृत्ति और दृष्टि चंचल होती है. ಇನ್ನು ಮತ್ತೆ ಕಂಪ್ಲೇಂಟ್ ನಾವೇನು ಹೇಳ್ತೀವಿ ಅಂದರೆ ವೃತ್ತಿ ಮತ್ತು ದೃಷ್ಟಿ ನಮ್ಮದು ಚಂಚಲ ಆಗಿರುತ್ತೆ. ये दोनों कंप्लेंट्स तब तक है जब तक रोज़ की मुरली द्वारा डायरेक्शन जो मिलती रहती है उन डायरेक्शन को अर्थात मुरली को ध्यान से सुनकर और धारणा नहीं करते. ಈ ರೀತಿಯಾದ ಕಂಪ್ಲೇಂಟ್ಸ್ ನಾವು ಯಾಕೆ ಮಾಡ್ತೀವಂದರೆ ನಮಗೇನು ಡೈಲಿ ಮುರಳಿಗಳು ಬರುತ್ತೋ ಆ ಮುರಳಿಯನ್ನು ನಾವು ಕರೆಕ್ಟಾಗಿ ಕೇಳಿಸ್ಕೊಂಡು ಧಾರಣೆ ಮಾಡ್ಕೊಳ್ಳೋದಿಲ್ಲ. व्यर्थ संकल्प चलने का मूल कारण ये है जो ज्ञान का खजाना हर रोज़ बाप द्वारा मिलता है, उस खजाने की कमी है. ಅಂದರೆ ಯಾಕೆ ವ್ಯರ್ಥ ಸಂಕಲ್ಪನೂ ಆಗುತ್ತೆ, ಏನು ಜ್ಞಾನ ಖಜಾನೆ ಬಾಬಾ ಡೈಲಿ ನಮಗೆ ಕೊಡ್ತಾರೋ ಆ ಖಜಾನೆ ನಮ್ಮ ಬಳಿ ಕಡಿಮೆ ಇದೆ. अगर सारा समय ज्ञान रत्नों से खेलने में व ज्ञान खजाने को देखने में, स्मरण करने में बुद्धि को बिजी रखो तो क्या व्यर्थ संकल्प आ सकते हैं. ಪ್ರತಿದಿನ ಅಂದರೆ ಬೆಳಗಿಂದ ರಾತ್ರಿವರೆಗೂ ಜ್ಞಾನ ಖಜಾನೆಗಳನ್ನು ಓದೋದ್ರಲ್ಲಿ, ಮನನ ಚಿಂತನೆ ಮಾಡೋದ್ರಲ್ಲಿ, ಧಾರಣೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಸಮಯ ಕಳೆದ್ರೆ ವ್ಯರ್ಥ ಸಂಕಲ್ಪ ಬರಲಿಕ್ಕೆ ಸಾಧ್ಯನಾ. पहले अपने आप से पूछो कि क्या मेरी बुद्धि सारा दिन ज्ञान के स्मरण में या विश्व कल्याण के प्लान्स बनाने में बिजी रहती है. ಮೊದಲು ಕೇಳ್ಕೊಳ್ಳಿ, ಪೂರ್ತಿ ದಿನ ನನ್ನ ಒಂದು ಬುದ್ಧಿಯು ಜ್ಞಾನದ ಸ್ಮರಣೆ, ವಿಶ್ವ ಕಲ್ಯಾಣದ ಪ್ಲ್ಯಾನ್ಸ್ ಮಾಡೋದ್ರಲ್ಲಿ ಬ್ಯುಸಿ ಇರುತ್ತಾ. जैसे लौकिक रीति में भी कोई कार्य में बुद्धि बिजी रहती है तो दूसरे संकल्प और दूसरी बातें नहीं आती है क्योंकि बुद्धि बिजी है. ಲೌಕಿಕದಲ್ಲೂ ಹೀಗೆ ಅಲ್ವ, ಯಾವುದೋ ಒಂದು ಮುಖ್ಯ ಕಾರ್ಯ ಮಾಡ್ತಿರುವಾಗ ನಮ್ಮ ಬುದ್ಧಿ ಬ್ಯುಸಿ ಇದ್ದಾಗ ಬೇರೆ ಕೆಲಸಗಳು ನಮ್ಮ ಬುದ್ಧಿಗೆ ಬರೋದಿಲ್ಲ, ಕಾರಣ ಬುದ್ಧಿ ಬ್ಯುಸಿ ಇರುತ್ತೆ. आप लोगों को भी जिम्मेवारी व बाप द्वारा जो कार्य मिला है वो कितना बड़ा है. ಮಕ್ಕಳಾದ ನಮಗೂ ಕೂಡ ತಂದೆಯಿಂದ ನಮಗೇನು ಜವಾಬ್ದಾರಿ ಸಿಕ್ಕಿದೆಯೋ ಅಥವಾ ಕೆಲಸ ಬಾಬಾ ಕೊಟ್ಟಿದ್ದಾರೋ ಅದು ಕೂಡ ಎಷ್ಟು ದೊಡ್ಡದು. अब तक भी कार्य कितना रहा हुआ है, ಮತ್ತು ಇನ್ನೂ ಎಷ್ಟು ಕೆಲಸ ಬಾಕಿ ಉಳಿದಿದೆ. अभी विश्व की टोटल आत्माओं के हिसाब से 5 पांडव निकले हो. ಇಡೀ ವಿಶ್ವದ ಆತ್ಮದ ಅನುಸಾರವಾಗಿ ಲೆಕ್ಕ ಹಾಕಿದ್ರೆ 5 ಪಾಂಡವರು ಬಂದಿದ್ದೀರಾ. इतना रहा हुआ कार्य और साथ साथ अपने विकर्म को भस्म करने का कार्य है.
ಇಷ್ಟು ಕೆಲಸ ಇದೆ, ಜೊತೆಗೆ ನಮ್ಮ ವಿಕರ್ಮ ಬೇರೆ ಭಸ್ಮ ಮಾಡಬೇಕು. ಕಿತನೆ ಜನ್ಮಕ್ಕೆ ಭೋಜ್ಗೆ ಭಸ್ಮ ಕರ್ನ, ಎಷ್ಟು ಜನ್ಮದ ಹೊರೆನ ನಾವು ಭಸ್ಮ ಮಾಡಬೇಕು. 63 जन्मों के पाप कर्मों के खाते को भस्म करना है. 63 ಜನ್ಮದ ಪಾಪ ಕರ್ಮದ ಖಾತೆನ ಭಸ್ಮ ಮಾಡಬೇಕು. साथ साथ ज्ञान के खजाने को स्मरण करना है. ಜೊತೆ ಜೊತೆ ಜ್ಞಾನ ಖಜಾನೆನ ಸ್ಮರಣೆ ಮಾಡಬೇಕು. क्या बच सकता है समय या कम पड़ेगा? 3 बातें सुनाई. एक तो ज्ञान खजाने के स्मरण करने का कार्य. 3 ಮಾತು ಹೇಳಿದ್ರು. ಅದರಲ್ಲಿ ಒಂದು ಜ್ಞಾನ ಖಜಾನೆನ ಸ್ಮರಣೆ ಮಾಡೋದು. दूसरा ವಿಕರ್ಮ ಭಸ್ಮ करने का कार्य, ಮತ್ತೆ ವಿಕರ್ಮ ಭಸ್ಮ ಮಾಡ್ಕೊಳ್ಳೋಂಥ ಕೆಲಸ. तीसरा विश्व के कल्याण का कार्य, ವಿಶ್ವದ ಕಲ್ಯಾಣ ಕಾರ್ಯ. ಇದು 3 ಕಾರ್ಯಗಳನ್ನ ನೆನಪಿಸಿದ್ರು. ಈ ತೀನೋ ಹಿ ವಿಶೇಷ और बेहद के कार्य है. ಈ 3 ಕೂಡ ವಿಶೇಷ ಮತ್ತು ಬೇಹದಿನ ಕೆಲಸ ಇದು. इतना बुद्धि का काम होते हुए भी बुद्धि फ्री कैसे रहती है? ಇಷ್ಟೊತ್ತು ಬುದ್ಧಿಯ ಕೆಲಸ ಇರುವಾಗ ಬುದ್ಧಿ ಫ್ರೀ ಹೇಗಿರ್ಲಿಕ್ಕೆ ಸಾಧ್ಯ? ಫುರ್ಸತ್ कैसे मिलती है आप लोगों को? ಸಮಯ ನಿಮಗೆ ಬಿಡುವು ಹೇಗೆ ಸಿಗುತ್ತೆ ನಿಮಗೆಲ್ಲ ಮಕ್ಕಳಿಗೆ? ವಿಶ್ವಕ್ಕೆ ಕಲ್ಯಾಣ ಕಾರ್ಯ ಸಮಾಪ್ತ कर लिया है क्या? ವಿಶ್ವದ ಕಲ್ಯಾಣದ ಕಾರ್ಯ ಸಮಾಪ್ತಿ ಮಾಡಾಗೋಗಿದೆಯಾ? ವಿಕರ್ಮ ಭಸ್ಮ कर लिया क्या? विकर्म भस्म ಮಾಡ್ಕೊಂಬಿಟ್ರಾ? इतनी कारोबार चलाने वाले व इतने बड़े कार्य के निमित्त बनी हुई आत्माएं फ्री रहे तो उसको क्या कहा जाए? ಇಷ್ಟೊಂದು ದೊಡ್ಡ ಕಾರ್ಯ ಮಾಡುವಂಥ ಆತ್ಮಗಳು, ನಿಮಿತ್ತ ಆಗಿರುವಂಥ ಆತ್ಮಗಳು ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ನಾವು ಏನು ಹೇಳೋದು? अपने कार्य के नॉलेज नहीं व स्वयं को चलाने की नॉलेज नहीं. ನಿಮ್ಮ ಕೆಲಸದ ಬಗ್ಗೆ ನಿಮಗೆ ನಾಲೆಜ್ ಇಲ್ವಾ? ಅಥವಾ ಅದನ್ನು ಹೇಗೆ ನಡೆಸೋದು ಅದ್ರ ಬಗ್ಗೆ ಜ್ಞಾನ ಇಲ್ವಾ? ಯಾ अपनी दिनचर्या को सेट करने की नॉलेज नहीं. ಅಥವಾ ನಿಮ್ಮ ದಿನಚರ್ಯವನ್ನು ಹೇಗೆ ಸೆಟ್ ಮಾಡ್ಕೊಳ್ಬೇಕು ಅದರ ನಾಲೆಜ್ ನಿಮ್ಮ ಹತ್ರ ಇಲ್ವಾ? आजकल कौरव गवर्नमेंट के छोटे छोटे क्लर्क भी टाइम टेबल सेट कर सकते हैं. ಕೌರವ ಸರ್ಕಾರದ ಚಿಕ್ಕ ಚಿಕ್ಕ ಕ್ಲರ್ಕ್ ಕೂಡ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ತಾರೆ ಅವರು ತಮ್ಮ ಕಾರ್ಯದ ಬಗ್ಗೆ. तो क्या आप मास्टर नॉलेजफुल मास्टर सर्वशक्तिमान अपना टाइम टेबल सेट नहीं कर सकते हो? ಅಂತಂದಮೇಲೆ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ನಿಮ್ಮ ಟೈಮ್ ಟೇಬಲ್ ಸೆಟ್ ಮಾಡಲಿಕ್ಕಾಗಲ್ವಾ? क्योंकि आप स्वयं को अपनी सीट पर सेट नहीं करते हो. ಯಾಕೆ ಬರಲ್ಲ? ನಾವು ಸ್ವಯಮೇ ನಮ್ಮ ಸೀಟಲ್ಲಿ ನಾವು ಕೂತ್ಕೊಳ್ಳೋದಿಲ್ಲ ಸೆಟ್ ಆಗಿ. ಇಸಿಲಿಯೇ ಅಪ್ಸೆಟ್ ಹೋ ಜಾತೆ ಹೋ, ಹಾಗಾಗಿ ನಾವು ಅಪ್ಸೆಟ್ ಆಗಿಬಿಡ್ತೀವಿ. अतः रोज अमृत वेले बाबा से मिलन मनाने के बाद व रूह रूहान करने के बाद रोज का टाइम टेबल सेट करो. ಅಮೃತ ವೇಳೆ ತಂದೆನ ಭೇಟಿ ಆಗಾದ್ಮೇಲೆ, ರೂಹಾನ್ ಮಾತಾಡಾದ್ಮೇಲೆ, ಚರ್ಚೆ ಮಾಡಾದ್ಮೇಲೆ ದಿನ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ. जैसे स्थूल काम का प्रोग्राम सेट करते हो, ಹೇಗೆ ಸ್ಥೂಲ ಕೆಲಸದ ಪ್ರೋಗ್ರಾಮ್ ಸೆಟ್ ಮಾಡ್ತಿರೋ वैसे व्यवहार के साथ परमार्थ का प्रोग्राम भी सेट करो. ಅದೇ ರೀತಿ ವ್ಯವಹಾರದ ಜೊತೆ ಪರಮಾತ್ಮನ ಪ್ರೋಗ್ರಾಮ್ ಕೂಡ ಸೆಟ್ ಮಾಡ್ಕೊಳ್ಳಿ. ವ್ಯರ್ಥ ಸಂಕಲ್ಪ ಚಲನಾ ಅರ್ಥಾತ್ ತಾಜ್ದಾರಿ ನಹಿ ಬನೆ ಹೋ. ವ್ಯರ್ಥ ಸಂಕಲ್ಪ ನಡೀತಿದೆ ಅಂದರೆ ಇನ್ನೂ ನಾವು ತಾಜ್ದಾರಿಗಳಾಗಿಲ್ಲ. ತಾಜ್ ಹೇ ಜಿಮ್ಮೆವಾರಿ ಕಾ, ಜವಾಬ್ದಾರಿಯ ಕಿರೀಟ ಕೊಟ್ಟಿದ್ದಾರೆ ಬಾಬಾ. ಸ್ವಯಂ ಕಿ ಜಿಮ್ಮೆವಾರಿ और विश्व की जिम्मेवारी. स्वयंನ जवाबदारी, विश्वದ जवाबदारी. अगर अब भी बार बार ताज को उतार देते हो, ताजदारी नहीं बन सकते हो, तो भविष्य में ताजदारी कभी बन नहीं सकते. ಈಗಲೂ ಕೂಡ ಜವಾಬ್ದಾರಿಯ ಕಿರೀಟ, ವಿಶ್ವದ ಜವಾಬ್ದಾರಿಯ ಕಿರೀಟ ಪದೇ ಪದೇ ಕೆಳಗಿಳಿಸ್ಬಿಡ್ತೀರಾ ಅಂತ ಹೇಳಿದ್ರೆ, ಸದಾ ನಿರಂತರ ಒಂದು ಕಿರೀಟ ನೀವು ಧಾರಣೆ ಮಾಡ್ತಿಲ್ಲ ಅಂದರೆ ವಿಶ್ವದಲ್ಲೂ ಕೂಡ ನೀವು ಕಿರೀಟಧಾರಿಗಳಾಗೋದಿಲ್ಲ. अभी से प्रैक्टिस चाहिए भविष्य ताजदारी और तख्त नशीन बनने की. ಈಗಲೇ ಪ್ರಾಕ್ಟೀಸ್ ಬೇಕು ಭವಿಷ್ಯ ತಾಜ್ದಾರಿ ಹಾಗೂ ತಖ್ತ ನಶೀನ್ ಆಗೋದಕ್ಕೆ. ಸಾಕ್ಷಿಪನ್ ಕಾ ತಖ್ತ್ और बाप दादा का दिल का तख्त. ಸಾಕ್ಷಿತನದ ತಖ್ತ್ ಮತ್ತು ತಂದೆಯ ಹೃದಯದ ಸಿಂಹಾಸನ. तो अभी से ताज और तख्तधारी बनेंगे तब भविष्य में भी ताज और तख्त प्राप्त कर सकेंगे. ಈಗ ನೀವು ತಖ್ತ್ ಕಿರೀಟ ಮತ್ತು ಬಾಬನ ಸಿಂಹಾಸನ, ಹೃದಯ ಸಿಂಹಾಸನ ಪ್ರಾಪ್ತಿ ಮಾಡಿಕೊಂಡ್ರೆ ಅದು ಭವಿಷ್ಯದಲ್ಲೂ ನಿಮಗೆ ಲಭ್ಯ ಆಗುತ್ತೆ. अपना टाइम टेबल सेट करो, स्वयं ही स्वयं का शिक्षक बन स्वयं को होमवर्क दो.
ತಮ್ಮ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ, ನೀವೇ ನಿಮಗೆ ಶಿಕ್ಷಕರಾಗಿ ಹೋमवर्क ಕೊಟ್ಕೊಳ್ಳಿ. जैसे ಶಿಕ್ಷಕ ಸ್ಟೂಡೆಂಟ್ ಕೋ ಹೋमवर्क देते हैं ना, इसमें ಬುದ್ಧಿ ಬ್ಯುಸಿ ರಹೆ. ಹೇಗೆ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗೆ ಹೋमवर्क ಕೊಡ್ತಾನೋ ಅದರಿಂದ ಆ ಮಗು ಬ್ಯುಸಿಯಾಗಿರುತ್ತೆ ವಿದ್ಯಾರ್ಥಿ. इस प्रकार रोज़ अपने को होमवर्क दो और फिर साक्षी होकर चेक करो कि होमवर्क में बिजी है या माया के आकर्षण में ಹೋಮ್ವರ್ಕ್ ಭೂಲ್ ಗಯೆ ಹೈ. ಅದಾದಮೇಲೆ ಚೆಕ್ ಮಾಡ್ಕೊಳ್ಳಿ, ಹೋಮ್ವರ್ಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀನಾ ಅಥವಾ ಮಾಯೆಯ ಆಕರ್ಷಣೆಗೊಳಗಾಗಿ ಹೋಮ್ವರ್ಕನ್ನು ಮರ್ತೋಗಿದ್ದೀನಾ ಅಂತ ಹೇಳಿ. तो फिर कंप्लेंट समाप्त हो जाएगी. ಆಗ ನಿಮ್ಮ ಕಂಪ್ಲೇಂಟ್ ಸಮಾಪ್ತಿ ಆಗಿಬಿಡುತ್ತೆ. दूसरी बात, ಮತ್ತೊಂದು ಮಾತು, वृत्ति और दृष्टि के चंचल होने की प्रेजेंट समय भी मेजॉरिटी के रिजल्ट में देखो तो 50% अभी भी है जिनकी ये कंप्लेंट है. ತಮ್ಮ ವೃತ್ತಿ ಮತ್ತು ದೃಷ್ಟಿ ಚಂಚಲ ಆಗುತ್ತೆ. ಈಗಲೂ 50% ಮಕ್ಕಳಲ್ಲಿ ಈಗಲೂ ಈ ಒಂದು ಸಮಸ್ಯೆ ಇದೆ, ಕಂಪ್ಲೇಂಟ್ ಇದೆ ಅಂತ ಹೇಳ್ತಾರೆ. संकल्प में, स्वप्न में और कर्म में वृत्ति और दृष्टि चंचल होती है. ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ ಮತ್ತು ಕರ್ಮದಲ್ಲಿ ವೃತ್ತಿ ದೃಷ್ಟಿ ಚಂಚಲ ಆಗುತ್ತೆ. ವೃತ್ತಿ और दृष्टि चंचल क्यों होती है? ವೃತ್ತಿ ಮತ್ತು ದೃಷ್ಟಿ ಚಂಚಲ ಯಾಕಾಗುತ್ತೆ? कोई भी चीज़ चंचल क्यों होती है, कारण क्या है? ಯಾವುದೇ ಒಂದು ವಸ್ತು ಚಂಚಲ ಆಗಲಿಕ್ಕೆ ಕಾರಣ ಏನು? हिलती क्यों है, ಯಾಕೆ ಅಲುಗಾಡುತ್ತೆ? हिलने का मार्जिन है तब तो हिलती है. ಅಲುಗಾಡುವ ಮಾರ್ಜಿನ್ ಇರೋದ್ರಿಂದ ತಾನೇ ಅದು ಅಲುಗಾಡುತ್ತೆ. अगर वो फुल अर्थात संपन्न हो तो हिलेगी. ಒಂದು ವೇಳೆ ಅದು ಫುಲ್ ಆಗಿದ್ರೆ, ಸಂಪನ್ನ ಆಗಿದ್ರೆ ಅಲುಗಾಡುತ್ತಾ? तो दृष्टि और वृत्ति चंचल होने का कारण यह है. ಹಾಗಾಗಿ ದೃಷ್ಟಿ ಮತ್ತು ವೃತ್ತಿ ಚಂಚಲ ಆಗಲಿಕ್ಕೆ ಕಾರಣ ಇದು. जो बाप ने स्मृति सुनाई उसके बजाय विस्मृति की मार्जिन है. ಬಾಬಾ ಏನು ನಮಗೆ ಸ್ಮೃತಿ ಹೇಳಿದಾರೋ ಅದ್ರ ಬದಲು ವಿಸ್ಮೃತಿಯ ಮಾರ್ಜಿನ್ ಇರುತ್ತೆ. वह चंचल हो जाती है ಅಥವಾ ಚಂಚಲ ಆಗಿಬಿಡುತ್ತೆ. अगर सदा स्मृति स्वरूप हो, स्मृति संपन्न हो तो वृत्ति और दृष्टि को चंचल होने की मार्जिन मिल नहीं सकती. सदा स्मृति ಸ್ವರೂಪರಾಗಿದ್ದರೆ वृत्ति दृष्टि चंचलದ ಆಗುವಂಥ ಮಾರ್ಜಿನ್ ಇರೋದಿಲ್ಲ. इसके लिए बहुत छोटा सा स्लोगन भूल जाते हैं. ಇದಕ್ಕೋಸ್ಕರ ಇರುವಂಥ ಒಂದು ಚಿಕ್ಕ ಸ್ಲೋಗನ್ ಮರ್ತೋಗ್ತೀರಾ. ಲೌಕಿಕ್ ಮೇ ಬಿ कहते हैं बुरा ना देखो, बुरा ना सोचो और बुरा ना सुनो. ಲೌಕಿಕದಲ್ಲೂ ಹೇಳ್ತಾರೆ, ನೋಡಬೇಡಿ ಕೆಟ್ಟದ್ದು, ಕೆಟ್ಟದ್ದು ಕೇಳಬೇಡಿ, ಹೇಳಬೇಡಿ ಅಂತ ಹೇಳಿ. अगर इस स्लोगन को भी सदा स्मृति में रखो व प्रैक्टिकल में लाओ तो देह को देखना अर्थात बुरा देखना. ಈ ಸ್ಲೋಗನ್ ನೆನ್ಪಿಟ್ಕೊಂಡು ಪ್ರಾಕ್ಟಿಕಲ್ ಜೀವನದಲ್ಲಿ ನೀವು ತಂದರೆ, ದೇಹವನ್ನು ನೋಡೋದಂದರೆ ತಪ್ಪು ಮಾಡ್ತಾ ಇದ್ದೀರಾ ಅಂತ. ದೇಹದಾರಿ ಪ್ರತಿ ಸೋಚನಾ ವ ಸಂಕಲ್ಪ ಕರ್ನ ಯೇ ಬುರಾ ಹೈ. ದೇಹದಾರಿ ಪ್ರತಿ ಯೋಚನೆ ಮಾಡೋದು ಅಥವಾ ಸಂಕಲ್ಪ ಮಾಡೋದು ತಪ್ಪೆ. ದೇಹದಾರಿ ಕೋ ದೇಹದಾರಿ ಸಮಜ್ ಉಸ್ಸೆ ಬೋಲ್ನಾ ಯೇ ಬುರಾ ಹೈ. ದೇಹದಾರಿನ ದೇಹದಾರಿ ಅಂದ್ಕೊಳ್ಳೋದ್ರ ಜೊತೆ ಮಾತಾಡೋದು ಕೂಡ ತಪ್ಪು. ಇಸಿಲಿಯೇ ಅಗರ್ ಯೇ ಸಾಧಾರಣ ಸ್ಲೋಗನ್ ಬಿ ಪ್ರಾಕ್ಟಿಕಲ್ ಮೇಲೆ ಲಾವೋ. ಹಾಗಾಗಿ ಈ ಸಾಧಾರಣ ಸ್ಲೋಗನನ್ನು ಕೂಡ ಪ್ರಾಕ್ಟಿಕಲ್ ನೀವು ತಂದರೆ तो दृष्टि और वृत्ति चंचल नहीं होगी. आग दृष्टि मत वृत्ति चंचल आगोदिल्ला. जिस समय वृत्ति और दृष्टि चंचल होती तो उस समय स्वयं को ये समझना चाहिए कि मैं सर्व संबंधों की सर्व रचनाएं भाव द्वारा प्राप्त नहीं की है क्या. ಒಂದು ವೇಳೆ ಚಂಚಲ ಆದರೆ ದೃಷ್ಟಿ ಮತ್ತು ವೃತ್ತಿ ಮತ್ತು ದೃಷ್ಟಿ, ಒಂದು ಮಾತು ನೆನ್ಪು ಮಾಡ್ಕೊಳ್ಬೇಕು, ನಾನು ಆತ್ಮ ಪರಮಾತ್ಮನ ಜೊತೆ, ತಂದೆಯ ಜೊತೆ ಸರ್ವ ಸಂಬಂಧಗಳ ರಚನೆಯನ್ನು ಅನುಭವ ಮಾಡಿಲ್ವಾ. कोई रस रह गया है क्या जिस कारण दृष्टि और वृत्ति चंचल होती है. ಯಾವುದಾದ್ರು ಒಂದು ವಾಸನೆ ಅಂದರೆ ರಸ ಬಾಕಿ ಉಳಿದಿದೆಯಾ, ಯಾವುದರಿಂದ ನನ್ನ ದೃಷ್ಟಿ ಮತ್ತು ವೃತ್ತಿ ಚಂಚಲ ಆಗ್ತಿದೆ. जिस संबंध से भी वृत्ति और दृष्टि चंचल होती है उसी संबंध की रचना यदि बाप से लेने का अनुभव करो तो क्या दूसरी तरफ दृष्ಟಿ ಜಾಯೇಗಿ. ಯಾವ ಸಂಬಂಧದಿಂದ ನಿಮ್ಮ ದೃಷ್ಟಿ ವೃತ್ತಿ ಚಂಚಲ ಆಗ್ತಿದೆಯೋ ಆ ಸಂಬಂಧವನ್ನು ನೀವು ಬಾಬನ ಜೊತೆ ನಿಭಾಯಿಸಿದಾಗ ಏನು ಮತ್ತೆ ನಿಮ್ಮ ದೃಷ್ಟಿ ಚಂಚಲ ಆಗ್ಲಿಕ್ಕೆ ಸಾಧ್ಯ ಇದೆಯಾ. समझो कोई मेल की फीमेल की तरफ दृष्टि जाती है या फीमेल की मेल की तरफ. ಉದಾಹರಣೆಗೆ ಒಬ್ಬ ಗಂಡು ಮಗುವಿಗೆ ಹೆಣ್ಣಿನ ಕಡೆ ಅಥವಾ ಹೆಣ್ಣಿಗೆ ಗಂಡಿನ ಕಡೆ ದೃಷ್ಟಿ ಹೋಗ್ತಿದೆ ಅಂತ ಅಂದ್ಕೊಳ್ಳಿ. साजन व सजनी के रूप में बाप से सजनी बन व साजन बनकर अतीन्द्रिय सुख का जो रस सदा का स्मृति में और समृद्धि में लाने वाला है वो अनुभव नहीं कर सकती हो. ಭಗವಂತನ ಜೊತೆ ಪ್ರಿಯತಮ ಅಥವಾ ಪ್ರಿಯತಮೆ ಆಗಿ ಅನುಭವ ಸಂಬಂಧವನ್ನು ಅನುಭವಿಸ್ತಾ ಅತೀಂದ್ರಿಯ ಸುಖದ ಅನುಭವ ಅಥವಾ ರಸದ ಅನುಭವ ಮಾಡ್ತಾ ಸ್ಮೃತಿಯಲ್ಲಿ ಬಂದು ಸಮರ್ಥಿ ಆಗ್ಲಿಕ್ಕೆ ಸಾಧ್ಯ ಇಲ್ವಾ.
बाप से सर्व संबंधों के रस व स्नेह का अनुभव होने का कारण देहदारी में वृत्ति और दृष्टि चंचल होती है. ತಂದೆಯ ಜೊತೆ ಸಂಪೂರ್ಣ ಸಂಬಂಧ ಇಲ್ಲದೆ ಇರೋ ಕಾರಣದಿಂದ ನಮ್ಮ ವೃತ್ತಿ ಮತ್ತು ದೃಷ್ಟಿ चंचल आಗುತ್ತೆ. ऐसे समय में बाप को धर्मराज रूप के समान अपने सामने रखो. ಇಂಥ ಸಂದರ್ಭದಲ್ಲಿ ತಂದೆಯನ್ನು ಧರ್ಮರಾಜ ರೂಪದಲ್ಲಿ ತಮ್ಮ ಮುಂದೆ ತಂದ್ಕೊಳ್ಳಿ. एक स्वयं को एक रौरव नरकवासी विष्ट का कीड़ा समझना चाहिए. ತನ್ನನ್ನು ಆ ಟೈಮಲ್ಲಿ ಒಂದು ರೌರವ್ ನರಕವಾಸಿ ಅಥವಾ ವಿಷ್ಟ ಬಹಳ ವಿಷ ಇರುವಂಥ ಒಂದು ಹುಳ ಅಂತ ಅಂದ್ಕೊಳ್ಳಿ. कि कहाँ मास्टर सर्वशक्तिमान और कहाँ मैं इस समय क्या बन गया हूँ. ಎಲ್ಲಿ ಮಾಸ್ಟರ್ ಸರ್ವಶಕ್ತಿನು, ಎಲ್ಲಿ ನಾನು, ಈ ಸಮಯ ನಾನು ಏನಾಗಿದ್ದೀನಿ. रौरव नरकवासी विष्टा का कीड़ा ऐसे स्वयं का रूप सामने लाओ. रौरव नरकवासी ವಿಷ್ಟ ಹುಳ ಅಂತ ಹೇಳಿ ತಮ್ಮನ್ನು ತಾವು ಮುಂದೆ ತಂದ್ಕೊಳ್ಳಿ. ಮತ್ತು ಅದನ್ನು ತುಲನೆ ಮಾಡಿ ನೋಡಿ. ತಖ್ತ್ ನಶೀನ್ ಸೆ ಕ್ಯಾ ಬನ್ ಗಯಾ ಹೂँ. ತಖ್ತ್ ನಶೀನಿಂದ ಏನಾಗ್ಬಿಟ್ಟಿದ್ದೀನಿ ನಾನು. ತಖ್ತ್ ತಾಜ್ ಕೋ ಛೋಡ್ ಕ್ಯಾ ಲೇ ರಹಾ ಹೂँ. ತಖ್ತ್ ತಾಜನ್ನು ಬಿಟ್ಟು ಏನು ತಗೊಳ್ತಾ ಇದ್ದೀನಿ, ಗಂದಗಿ, ಕೊಳಕನ್ನು. तो उस समय क्या बन गए, ಆ ಸಮಯ ನೀವೇನಾದ್ರಿ. ಗಂದಗಿ ಕೋ ದೇಖ್ನೆ ವಾಲಾ ವ ಧಾರಣ ಕರ್ನೆ ವಾಲಾ ಕೌನ್ ಹುವಾ. ಕೆಟ್ಟದ್ದನ್ನು ನೋಡೋನು, ಧಾರಣೆ ಮಾಡ್ಕೊಳ್ಳೋನನ್ನು ಏನು ಹೇಳ್ತಾರೆ. ಗಂದಾ ಕಾಮ್ ಕರ್ನೆ ವಾಲೆ ಕೋ ಕ್ಯಾ ಕರ್ತೆ ಹೈ. ಕೆಟ್ಟ ಕೆಲಸ ಮಾಡೋನ್ಗೆ ಏನು ಮಾಡ್ತಾರೆ. ಬಿಲ್ಕುಲ್ ಜಿಮ್ಮೆವಾರ್ ಆತ್ಮ ಸೆ ಜಮಾದಾರ್ ಬನ್ ಜಾತೆ ಹೋ. ಸಂಪೂರ್ಣ ಜವಾಬ್ದಾರಿ ಇರುವಂಥ ಆತ್ಮದ ಬದಲಾಗಿ ನೀವು ಒಬ್ಬ ಗುಲಾಮನಾಗ್ಬಿಡ್ತೀರಾ. ಕ್ಯಾ ऐसे को बाप दादा ಟಚ್ ಕರ್ ಸಕ್ತಾ ಹೈ. ಇಂಥ ಮಗುನ ಬಾಪ್ ದಾದ ಟಚ್ ಮಾಡ್ಲಿಕ್ಕಾಗತ್ತಾ. ಸ್ನೇಹ ದೃಷ್ಟಿ ಸೆ ದೇಖ್ ಸಕ್ತಾ ಹೈ, ಅರ್ಜಿ ಮಾನ್ ಸಕ್ತಾ ಹೈ. ಪ್ರೀತಿಯ ಸ್ನೇಹಿ ದೃಷ್ಟಿಯಿಂದ ಬಾಬಾ ನೋಡ್ಲಿಕ್ಕಾಗತ್ತಾ, ಅರ್ಜಿ ತಗೊಳ್ಲಿಕ್ಕಾಗತ್ತಾ. ಕಂಪ್ಲೇಂಟ್ ವ ಉಲ್ಹನ ಸುನ್ ಸಕ್ತಾ ಹೈ. ಕಂಪ್ಲೇಂಟ್ ಅಥವಾ ಅವ್ರ ಆ ಮಗುವಿನ ಏನು ಶಿಕಾಯತ್ಸ್ ಇರುತ್ತೋ, ಅಂದರೆ ಏನು ಹೇಳ್ತೀವೋ ಅದನ್ನು ತಗೊಳಕ್ಕಾಗತ್ತಾ ಬಾಬಾ. इतने नॉलेजफुल होने के बाद भी वृत्ति और दृष्टि चंचल हो तो उसे भक्त आत्मा से भी गिरी हुई आत्मा कहेंगे. ಇಷ್ಟು ಜ್ಞಾನ ಸ್ವರೂಪ ಆದಮೇಲೂ ಕೂಡ ವೃತ್ತಿ ಅಥವಾ ದೃಷ್ಟಿ ಚಂಚಲ ಆಗ್ತಿದೆ ಅಂದರೆ ಅಂಥ ಆತ್ಮಗಳನ್ನು ಕೆಳಗೆ ಬಿದ್ದಿರುವಂಥ ಭಕ್ತಾತ್ಮಕ್ಕಿಂತಲೂ ಕೆಳಗೆ ಬಿದ್ದಿರುವಂಥ ಆತ್ಮ ಅಂತ ಹೇಳ್ತಾರೆ. ಭಕ್ತ भी किसी युक्ति से अपनी वृत्ति को स्थिर करते हैं. ಭಕ್ತರು ಕೂಡ ಪಾಪ ತಮ್ಮ ವೃತ್ತಿಯನ್ನು ಯುಕ್ತಿಯಿಂದ ಸ್ಥಿರ ಮಾಡ್ಕೊಳ್ತಾರೆ. तो मास्टर नॉलेजफुल भक्त आत्मा से भी नीचे गिर जाते हैं. ಅಂದಮೇಲೆ ಮಾಸ್ಟರ್ ನಾಲೆಜ್ಫುಲ್ ಆತ್ಮಗಳು ಭಕ್ತಾತ್ಮಕ್ಕಿಂತ ಕೆಳಗೆ ಬಿದ್ದೋಗ್ತಾರೆ. तो क्या ऐसी आत्मा की कोई प्रजा बनेगी. ಇಂಥ ಆತ್ಮದ ಯಾವ್ದಾರ ಪ್ರಜಾ ಆಗ್ತಾರಾ. ಜಮಾದಾರ್ ಕಿ कोई प्रजा बनेगी क्या. ಗುಲಾಮನ್ಗೆ ಯಾರು ಪ್ರಜೆ ಇರ್ತಾರಾ. या वो स्वयं प्रजा बनेंगे, ಅಥವಾ ಅವರೇ ಸ್ವಯಂ ಪ್ರಜೆ ಆಗ್ತಾರಾ. अपना एक फ़ोटो निकाल कर रखो. जिसे कोई गंदगी उठाने वाला हो और टोकरा गंद का उठाया हो, ಟೋಕ್ರೆ ಪರ್ ಗಂಧ ಕ ಟೋಕ್ರಾ ಉಠಾಯ ಹೋ. ಫೋಟೋ ನಿಮ್ಮ ಮುಂದೆ ಇಟ್ಕೊಳ್ಳಿ. ಆ ಚಿತ್ರ ಹೇಗಿರ್ಬೇಕಂದ್ರೆ ಒಂದು ಕೊಳಕು ಭರಿತವಾಗಿರುವಂಥ ಒಂದು ಮಂಕ್ರಿ ನಿಮ್ಮ ತಲೆ ಮೇಲೆ ಇರೋ ಥರ. ऐसा ಚಿತ್ರ ನಿಕಾಲ್ ಬುದ್ಧಿ ಮೇ ರಖೋ. ಇಂಥ ಒಂದು ಚಿತ್ರ ನಿಮ್ಮ ಬುದ್ಧಿಯಲ್ಲಿ ಇಟ್ಕೊಳ್ಳಿ. जिस समय ವೃತ್ತಿ और ದೃಷ್ಟಿ ಚಂಚಲ होती है उस समय वो ಫೋಟೋ देखो. ಯಾವ ಸಮಯ ನಿಮ್ಮ ವೃತ್ತಿ ಚಂಚಲ ಆಗುತ್ತೋ, ದೃಷ್ಟಿ ಮತ್ತು ವೃತ್ತಿ, ಆಗ ಆ ಫೋಟೋ ನೋಡ್ಕೊಳ್ಳಿ. जैसे बाप दादा ने भविष्य प्रारब्ध की फ़ोटो निकलवाई ना, क्योंकि चित्र को देख चरित्र स्मरण आएगा. ಹೇಗೆ ತಂದೆಯವರು ಭವಿಷ್ಯದ ಪ್ರಾರಬ್ಧದ ಫೋಟೋವನ್ನು ಚಿತ್ರ ಮಾಡಿದ್ರಲ್ವ, ಅದನ್ನು ನೋಡಿ ನಿಮಗೆ ಚರಿತ್ರೆ ನಿಮ್ಮ ಸ್ಮರಣೆ ಬರಲಿ ಅಂಥೇಳಿ. ऐसा ಚಿತ್ರ ಜಬ್ ಸಾಮ್ನೆ ಆಯೇಗಾ ತೋ ಕ್ಯಾ ಶರ್ಮ್ ವ ಲಜ್ಜಾ ನಹಿ ಆಯೇಗಿ. ಇಂಥ ಚಿತ್ರ ನಿಮ್ಮ ಮುಂದೆ ಬಂದಾಗ ನಿಮಗೆ ನಾಚಿಕೆ ಆಗಲ್ವಾ. एक तरफ मास्टर सर्वशक्तिमान का चित्र, दूसरी तरफ है चित्र रखो तो अपने आप ही मालूम पड़ जाएगा कि हम क्या बन गए. ಒಂದು ಕಡೆ ಮಾಸ್ಟರ್ ಸರ್ವಶಕ್ತಿವಾನ್ ಚಿತ್ರ, ಮತ್ತೊಂದು ಕಡೆ ಈ ಕೊಳಕು ಭರಿತ ಮಂಕ್ರಿಯನ್ನು ತಲೆ ಮೇಲೆ ಇಟ್ಕೊಂಡಿರೋಂಥ ಚಿತ್ರ ನಾವು ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ನಾವೇನಾಗಬಹುದು ಮುಂದೆ ಅಂಥೇಳಿ. मास्टर सर्वशक्तिमान के आगे अभी तक भी वृत्ति और दृष्टि का चंचल होना शोभता नहीं है. ಮಾಸ್ಟರ್ ಸರ್ವಶಕ್ತಿಮಾನ್ ಆತ್ಮಗಳು ಇನ್ನೂ ಕೂಡ ಅವರ ದೃಷ್ಟಿ ಮತ್ತು ವೃತ್ತಿ ಮತ್ತು ದೃಷ್ಟಿ ಚಂಚಲೆ ಆಗೋದು ಅಷ್ಟು ಒಳ್ಳೆಯದಲ್ಲ. पहली गलती तो ये है कि शरीर को क्यों देखते हो. तुमको तो मस्तक में आत्मा को देखना है. ಮೊದಲನೇ ತಪ್ಪು ನಿಮ್ದೇನು, ಶರೀರ ಯಾಕೆ ನೋಡ್ತೀರಾ, ಮಸ್ತಕದ ಆತ್ಮವನ್ನು ನೋಡಿ. ಮಸ್ತಕ ಮಣಿ ಹೇನಾ, ಆತ್ಮಜ್ಯೋತಿ ಇದೆ ತಾನೆ. मस्तक में मणि के बजाय सांप को देख लेते हो जिससे विष की प्राप्ति हो जाती है. ನೀವು ಆ ಮಣಿ ನೋಡೋದು ಬಿಟ್ಟು ಆ ಹಾವನ್ನು ನೋಡೋಕೆ ಹೋಗ್ತೀರಾ, ಹಾಗಾಗಿ ಅದರಿಂದ ನಿಮಗೆ ವಿಷ ಸಿಕ್ಬಿಡುತ್ತೆ.
पहली गलती तो ये करते हो, ಇದನ್ನೇ ನೀವು ಮಾಡೋದು ಮೊದಲನೇ ತಪ್ಪು। जो मस्तक के बजाय शरीर को देखते हो, कई कंप्लेंट करते हैं कि वातावरण और संग ऐसा है। ಮಸ್ತಕ ಬಿಟ್ಟು ಶರೀರ ನೋಡ್ತೀರ, ಇಷ್ಟೊಂದು ಜನ ಕಂಪ್ಲೇಂಟ್ ಮಾಡ್ತೀರ, ವಾತಾವರಣ ಈ ರೀತಿ ಇದೆ, ಜೊತೆಗಾರರು ಹೇಗಿದ್ದಾರೆ, ಕೆಲಸ ಜಾಗದಲ್ಲಿ ಈ ರೀತಿ ಇದೆ, ಬಿಸ್ನೆಸ್ ಈ ರೀತಿ ಇರುತ್ತೆ, ಸಂಪರ್ಕದವ್ರ ಜೊತೆ ನಾನು ಬರಲೇಬೇಕಾಗತ್ತೆ, ಈ ರೀತಿ ನಾವು ಕಂಪ್ಲೇಂಟ್ ಮಾಡ್ತೀವಿ। संपर्क में आते बातचीत करते मस्तक के सिवाय और कहीं देखते ही क्यों हो। ಸಂಪರ್ಕದಲ್ಲಿ ಬರ್ತಾ ಮಾತಾಡ್ತಾ ಮಸ್ತಕದ ಮಣಿ ನೋಡೋದು ಬಿಟ್ಟು ಬೇರೆ ಇನ್ನೇನೇನೋ ಯಾಕೆ ನೋಡ್ತೀರಾ। दूसरी बात, वातावरण के वशीभूत होने वाले अपने आप से पूछो कि हमने बाप के साथ साथ किस किस बात का ठेका उठाया है। ಮತ್ತು ವಾತಾವರಣಕ್ಕೆ ವಶೀಭೂತರಾಗೋರು ತಮ್ಮನ್ನು ತಾವು ಕೇಳ್ಕೊಳ್ಳಿ, ಬಾಬನ ಜೊತೆ ನಾವು ಯಾವ ಯಾವ ಒಂದು ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ। ठेकेदार हो ना आप सब लोग, ನಾವೆಲ್ಲ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ ತಾನೆ। नर्क को बदल कर स्वर्ग बनाना, प्रकृति के तमोगुण को सतोगुण में परिवर्तन करना, ये ठेका उठाया या नहीं। ನರಕವನ್ನು ಪರಿವರ್ತನೆ ಮಾಡಿ ಸ್ವರ್ಗ ಮಾಡೋದು, ತಮೋಗುಣಿ ವಾಯುಮಂಡಲವನ್ನು ಸತೋಗುಣಿ ಮಾಡೋಂಥ ಒಂದು ಜವಾಬ್ದಾರಿ ನಾವು ತೊಗೊಂಡಿದ್ದೀವೋ, ಕಾಂಟ್ರಾಕ್ಟ್ ಹೌದೋ ಅಲ್ವೋ। ಪ್ರಕೃತಿ ಕೋ ಬದಲ್ನೆ ವಾಲ ಸ್ವಯಂ ಹಿ ಬದಲ್ ಜಾತೆ ಹೈ, ಪ್ರಕೃತಿಯನ್ನು ಚೇಂಜ್ ಮಾಡೋರು ನಾವೇ ಚೇಂಜ್ ಆಗಿಬಿಡ್ತೀವಿ। ठेका उठाया है 5 तत्वों को बदलने का, ನಾವು ಜವಾಬ್ದಾರಿ ತೊಗೊಂಡಿದ್ವಿ 5 ತತ್ವವನ್ನು ಪರಿವರ್ತನೆ ಮಾಡೋದು। और वशीभूत फिर वातावरण के हो जाते हैं, ಪರಿವರ್ತನೆ ಮಾಡೋ ನಾವು ಸ್ವಯಂ ಆ ವಾತಾವರಣಕ್ಕೆ ವಶೀಭೂತರಾಗ್ಬಿಡ್ತೀವಿ। जिस समय वातावरण के वशीभूत हो जाते हो उस समय स्थूल उदाहरण सामने रखो। ಯಾವಾಗ ವಾತಾವರಣಕ್ಕೆ ನಾವು ವಶೀಭೂತರಾಗ್ತೀವಿ ಆವಾಗ ಸ್ಥೂಲ ಉದಾಹರಣೆನ ಮುಂದಿಟ್ಕೊಳ್ಳಿ। अगरबत्ती कब वातावरण के वशीभूत नहीं होती है, ನೋಡಿ अगरबत्ती ಯಾವತ್ತು वातावरणಕ್ಕೆ ಅದು ವಶೀಭೂತ ಆಗೋದಿಲ್ಲ। वातावरण को बदलने के लिए अगरबत्ती है, तो आपकी रचना में अगरबत्ती बनाने वाला कौन। ಹಾಗಾಗಿ ಅಗರಬತ್ತಿಗೆ ಪರಿವರ್ತನೆ ಮಾಡಿಬಿಡ್ತೀವಿ, ನಾವು ವಶೀಭೂತ ಆಗಲ್ಲ। ಹಾಗಾಗಿ ನಮ್ಮ ರಚನೆಯ ಅಗರಬತ್ತಿ ಆಗಿದೆ ಅಂದರೆ ಅದನ್ನು ಮಾಡಿದವ್ರು ಯಾರು, ನಾವು ಮನುಷ್ಯಾತ್ಮಗಳೇ ಅಲ್ವಾ। तो आपकी रचना में ये विशेषता है और रचयिता में नहीं। ಸೊ ನಾವೇ ರಚನೆ ಮಾಡಿದ್ದೀವಿ, ನಮ್ಮ ರಚನೆಯಲ್ಲಿ ಆ ವಿಶೇಷತೆ ಇದೆ ಅಂತ, ರಚಯಿತ ಆದರೆ ನಮ್ಮಲ್ಲಿ ಆ ವಿಶೇಷತೆ ಇಲ್ಲ ಅಂತಂದರೆ तो रचयिता हुए या कमज़ोर हुए ಅಂದಮೇಲೆ ನೀವು ರಚಯಿತ ಆದ್ರೆ ವೀಕ್ ಆಗಿರುವಂಥ ಆತ್ಮಗಳಾದ್ರೆ। इस कंप्लेंट को भी अपनी स्मृति और युक्ति द्वारा समाप्त करो, ಈ ಕಂಪ್ಲೇಂಟ್ ಕೂಡ ನಿಮ್ಮ ಸ್ಮೃತಿ ಮತ್ತು ಯುಕ್ತಿಯ ಮುಖಾಂತರ ಸಮಾಪ್ತಿ ಮಾಡ್ಕೊಳ್ಳಿ। मुख्य याद, ये 2 कंप्लेंट है, मुख्यವಾಗಿ 2 कंप्लेंट, एक 2 पार्टी से मिलते हो तो ये कंप्लेंट ही विशेष होती, ಯಾರ ಜೊತೆ ಆದರೂ ಭೇಟಿ ಆದರೆ ಈ ಕಂಪ್ಲೇಂಟ್ ನಾವು ವಿಶೇಷವಾಗಿ ಹೇಳ್ತೀವಿ। इसलिए ड्रामा अनुसार बार बार यही बात करना और बार बार बाप द्वारा यही शिक्षा मिलना, इसका भी हिसाब किताब बनता है। ಹಾಗಾಗಿ ಡ್ರಾಮಾ ಅನುಸಾರವಾಗಿ ಪದೇ ಪದೇ ಅದೇ ಮಾತು ಹೇಳೋದು ಬಾಬನ ಬಳಿ, ಮತ್ತು ಅದೇ ಮಾತಿಗೆ ನಾವು ಬಾಬನ ಬಳಿ ಶಿಕ್ಷಣ ತಗೊಳ್ಳೋದು, ಇದರಿಂದ ಕೂಡ ಲೆಕ್ಕಾಚಾರ ಆಗುತ್ತೆ। इसलिए ड्रामा अनुसार अब तक स्पेशल सर्विस लेना ये भी पार्ट समाप्त हो रहा है। ಹಾಗಾಗಿ ಡ್ರಾಮಾ ಅನುಸಾರವಾಗಿ ಬಾಬನಿಂದ ಏನು ನೀವು ಸ್ಪೆಷಲ್ ಸರ್ವಿಸ್ ತೊಗೊಳ್ಬೇಕು ಆ ಸಮಯ ಕೂಡ ಸಮಾಪ್ತಿ ಆಗ್ತಾ ಬರ್ತಿದೆ। इसमें भी रहस्य है, ಅದರಲ್ಲೂ ಕೂಡ ರಹಸ್ಯ ಇದೆ। वही बात कई बार पूछते हैं, 1 वर्ष वायदा करके जाते हैं, अगले वर्ष ये कंप्लेंट नहीं होगी। 1 ವರ್ಷ ಪ್ರಾಮಿಸ್ ಮಾಡಿ ಹೋಗ್ತೀವಿ, ಮುಂದಿನ ವರ್ಷ ಇರೋದಿಲ್ಲ ಅಂಥೇಳಿ। दूसरे वर्ष फिर दोबारा कहते हैं, अगले वर्ष नहीं होगी, ಮತ್ತೆ ಪುನಃ ಅದೇ ಮಾತು ಹೇಳ್ತೀವಿ, ಮುಂದಿನ ವರ್ಷ ಖಂಡಿತ ಇರೋದಿಲ್ಲ ಅಂಥೇಳಿ। जो वर्ष बीता वो किस खाते में गया, ಹೇಳಿ ಹೋಗಿದ್ದಂಥ ವರ್ಷ ಯಾವ ಖಾತೆಲಿ ಹೋಗಿ ಸೇರಿಕೊಳ್ಳುತ್ತೆ। समझते हैं कि बाप दादा को वायदा भूल जाता है, ನಾವೇನು ಅಂದ್ಕೊಳ್ತೀವಿ, ಬಾಬನ್ಗೆ ಏನು ನಾವು ಪ್ರಾಮಿಸ್ ಮಾಡಿರ್ತೀವೋ ಅವ್ರು ಅದನ್ನು ಮರ್ತೋಗ್ಬಿಡ್ತಾರೆ। समझते हैं बाप दादा को क्या याद होगा, बाप दादा को सबके वायदे याद रहते हैं। ನಾವೇನು ಅಂದ್ಕೊಳ್ತೀವಿ, ಅಯ್ಯೋ ಬಾಬನ್ಗೆ ಏನು ನೆನಪಿರುತ್ತೆ, ಆದರೆ ಬಾಬಾ ಹೇಳ್ತಾರೆ ನನಗೆಲ್ಲ ಪ್ರಾಮಿಸ್ ನೀವು ಮಾಡಿರೋದು ನೆನಪಿರುತ್ತೆ, ಲೇಕಿನ್ ಬಾಪ್ ದಾದಾ ಬಚ್ಚೋಂ ಕಾ ಡಿಸ್ರಿಗಾರ್ಡ್ ನಹಿ ಕರ್ತೆ, ಆದರೆ ಬಾಪ್ ದಾದಾ ಅವರು ಮಕ್ಕಳ ಡಿಸ್ರಿಗಾರ್ಡ್ ಮಾಡೋದಿಲ್ಲ। ಸಾಮ್ನೆ ಬೇಟ್ ಕಹೆ ಕಿ ವಾಯ್ದಾ ನಹಿ ನಿಭಾಯ, ಯೇ ಬಿ ಡಿಸ್ರಿಗಾರ್ಡ್ ಹೇ, ಮುಂದೆ ಕೂತ್ಕೊಂಡು
ಹೇಳೋದು ಅಂದರೆ ನೀವು ಈ ವಾಯ್ದೆ ಪ್ರಾಮಿಸ್ ನೀವು ನಿಭಾಯಿಸಲಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಡಿಸ್ರಿಗಾರ್ಡ್ ಮಾಡ್ದಂಗೆ ಆಗುತ್ತೆ. जब सिर का ताज बना रहे हैं स्वयं से भी आगे रख रहे हैं तो ऐसी आत्मा का डिसरिगार्ड कैसे करेंगे. ತಲೆಯ ಕಿರೀಟ ಮಾಡ್ಕೊಂಡಿದ್ದೀನಿ, ನನಗಿನ್ನ ಹೆಚ್ಚು ನಿಮ್ಮನ್ನು ಮುಂದೆ ಇಟ್ಟಿದ್ದೀನಿ ಅಂತ ಅಂದಮೇಲೆ ನಿಮ್ಮ ಡಿಸ್ರೆಸ್ಪೆಕ್ಟ್ ಮಾಡೋದು ನಾನು ಹೇಗೆ ಸಾಧ್ಯ. ಇಸಿಲಿಯೇ ಮುಸ್ಕರಾತೆ. ಹಾಗಾಗಿ ಬರೀ ಸ್ಮೈಲ್ ಮಾಡಿ ಸುಮ್ಮನಾಗ್ತಾರೆ ಬಾಬಾ. ऐसे नहीं कि याद नहीं रहता. ಈ ರೀತಿ ಎಲ್ಲ ನಂಗೆ ನೆನಪಿಲ್ಲ ಅಂತಲ್ಲ. आत्माओं को तो चला देते हो, निमित्त बनी हुई टीचरों को बड़ी चतुराई से चला देते हैं. ಆತ್ಮಗಳಂತೂ ಹೇಗೋ ಬಿಡ್ತಾರೆ, ಆದರೆ ನಿಮಿತ್ತ ಆಗಿರೋ ಟೀಚರ್ಗಳನ್ನ ಕೂಡ ಬಹಳ ಬುದ್ಧಿವಂತಿಕೆಯನ್ನು ಮುಂದುವರಿಸ್ತಾರೆ. ಕಹೆಂಗೆ ಆಪ್ನೆ ಹಮಾರೆ ಭಾವಾರ್ಥಕ್ಕೂ ನಹಿ ಸಮझ. ಏನು ಹೇಳ್ಬಿಡ್ತಾರೆ, ನೀವು ನಮ್ಮ ಮಾತಿನ ಭಾವಾರ್ಥ ಅರ್ಥ ಮಾಡ್ಕೊಂಡಿಲ್ಲ. ಹಮಾರ ಭಾವ ಏನಹಿತ ಶಬ್ದ ಮುಖಸೆ ನಿಕಲ್ಗಯ. ನಮ್ಮ ಭಾವ ಈಗಿರಲಿಲ್ಲ, ಬರೀ ಬಾಯಿಂದ ಮಾತು ಬಂತಷ್ಟೇ. ಲೇಕಿನ್ ಬಾಪ್ ದಾದಾ ಭಾವಕ್ಕೆ ಭಿ ಭಾವಕ್ಕೂ ಜಾನ್ತಾ ಹೈ. ಆದರೆ ಬಾಪ್ ದಾದವರು ಭಾವನೆಯನ್ನೇ ತಿಳ್ಕೊಂಡಿರೋ ಅಂಥವ್ರು. ಉಸ್ಸೆ छिप नहीं सकेंगे. ಬಾಬ್ನಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. टीचर फिर भी समझेंगे मेरे से गलती हो गई हो सकता है, लेकिन बाप से तो नहीं हो सकती है ना. ಟೀಚರ್ಸ್ ಅಂದ್ಕೊಳ್ತಾರೆ ನಮ್ಮಿಂದ ತಪ್ಪಿ ಆಗೋಯ್ತು, ಪರವಾಗಿಲ್ಲ ಆಗತ್ತೆ, ಆದರೆ ಬಾಬಾ ತಪ್ಪು ಮಾಡೋ ಹಂಗಿಲ್ಲ ಅಲ್ವಾ. इसलिए अब छोटी छोटी बातों के लिए समय नहीं है, ये भी व्यर्थ में ऐड हो जाएगा. ಹಾಗಾಗಿ ಈಗ ಚಿಕ್ಕ ಚಿಕ್ಕ ಮಾತುಗಳಿಗೆ ಸಮಯ ಇಲ್ಲ, ಅದು ಕೂಡ ವ್ಯರ್ಥದಲ್ಲಿ ಹೋಗಿ ಆ್ಯಡ್ ಆಗುತ್ತೆ. बाप से जितना मेहनत लेते हो उतना रिटर्न करना होता है. ಬಾಬನಿಂದ ಎಷ್ಟು ಪರಿಶ್ರಮ ಪಡಿತೀವೋ ಅಷ್ಟು ರಿಟರ್ನ್ ನಾವು ಕೊಡಬೇಕಾಗತ್ತೆ. ವ್ಯಕ್ತ ರೂಪ ಮೇ ಮೆಹನತ್ ಲಿ, ವ್ಯಕ್ತ ರೂಪದಲ್ಲಿ ಪರಿಶ್ರಮ ತಗೊಂಡ್ವಿ. ಅವ್ಯಕ್ತ ರೂಪ ಮೇ ಭೀ ಕಿತನೆ ವರ್ಷ ಹೋಗए. ಅವ್ಯಕ್ತ ರೂಪದಲ್ಲಿ ಎಷ್ಟು ವರ್ಷ ಹೋಯಿತು, 6ನೇ ವರ್ಷ ನಡೀತಿದೆ. ಅವ್ಯಕ್ತ ರೂಪ ಮೇ ಭೀ 6 ವರ್ಷ ಇನ್ಹೀ ಬಾತೋ ಪರ್ ಶಿಕ್ಷಾ ಮಿಲ್ತಿ ರಹೆ. ಈ 6 ವರ್ಷದಲ್ಲಿ ಬರೀ ಈ ಮಾತುಗಳಿಗೆ ನಿಮಗೆ ಶಿಕ್ಷಣ ಸಿಕ್ಕಿದೆ. ಅಬ್ ತಕ್ ಭೀ ವಹಿ ಶಿಕ್ಷಾ ಚಹಿಯೇ ಕ್ಯಾ. ಮುಂದೇನೂ ಅದೇ ಬೇಕಾ, ಇವತ್ತವರೆಗೂ ಅದೇ ವಿಷಯಕ್ಕೆ ನಿಮ್ಗೆ ಶಿಕ್ಷಣ ಬೇಕಾ. ಅಭಿ ಸರ್ವಿಸ್ ಲೇನೆ ಕಾ ಟೈಮ್ ಹೈ ಅಥವಾ ರಿಟರ್ನ್ ಕರ್ನೆ ಕಾ ಟೈಮ್. ಇನ್ನು ಸರ್ವಿಸ್ ನನ್ನಿಂದ ತೊಗೊಳ್ಳೋ ಟೈಮ ಅಥವಾ ನನಗೆ ರಿಟರ್ನ್ ಮಾಡೋಂಥ ಟೈಮ. ಅಗರ್ ಟೀಚರ್ಸ್ ನಹಿ ಹೋ ಕರೆಂಗೆ ತೋ ಪ್ರಜಾ ನಹಿ ಬನಾ ಸಕೆಂಗೆ. ಟೀಚರ್ಸೇ ಮಾಡಲಿಲ್ಲ ಅಂದರೆ ನಿಮ್ಮ ಪ್ರಜೆಗಳು ಇನ್ನಾಗಲ್ಲ. ಇಸಲಿಯೇ ಅಬ್ ಸ್ವಯಂ ಕೋ ಪವರ್ಫುಲ್ ಬನಾओ. ಹಾಗಾಗಿ ಸ್ವಯಂವನ್ನು ಪವರ್ಫುಲ್ ಮಾಡ್ಕೊಳ್ಳಿ. नॉलेजफुल बनाओ, ಜ್ಞಾನ ಸ್ವರೂಪರಾಗಿ. ಅನೇಕ ಪ್ರಕಾರ ಕಿ ಕ್ಯೂ ಸೆ ಸ್ವಯಂ ಕೋ ಮುಕ್ತ ಕರೋ. ಅನೇಕ ರೀತಿಯಾದ ಕ್ಯೂ ಇಂದ ಸ್ವಯಂನ ಮುಕ್ತರಾಗಿ ಮಾಡ್ಕೊಳ್ಳಿ. युक्ति जो मिलती है उसको काम में नहीं लगाते हो, इसलिए मुक्त नहीं हो पाते. ಯುಕ್ತಿ ಬಾಬಾ ಏನು ಕೊಡ್ತಾರೆ ಅದನ್ನು ನೀವು ಪ್ರಾಕ್ಟಿಕಲಾಗಿ ಜೀವನದಲ್ಲಿ ತಂದ್ಕೊಳ್ಳೋಲ್ಲ, ಅದರಿಂದ ನೀವು ಮುಕ್ತರಾಗಲ್ಲ. अच्छा ये हुआ क्यू का रेस्पॉन्स. इदायतो क्यू विना रेस्पॉन्स. अब बाप दादा बच्चों से विदाई लेते हैं. बाप दादा और एक मಕ್ಕಳಿಂದ ವಿದಾಯ ತಗೊಳ್ತಾರೆ. अच्छा, ओम शांति.